ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಳೆ ಬಂತು ಮಳೆ ಮಳೆ ಬಂತು ಮಳೆ ಹನಿ ಹನಿಯಾಗಿ ಬಂದಿತು ಬಾನಿಂದ ತಾಯೂರ ಕೆರೆಯ ತುಂಬಿತು ಮಳೆ ಬಂತು ಮಳೆ. ನೀವಾ? ನಾನು ಅಭಯ್ ಅವ್ರು ಬಂದ್ರು ಅನ್ಕೊಂಡೆ. ರಾತ್ರಿ ಊಟಕ್ಕೆ ಏನ್ ಬೇಕು ಅಂತ ಕೇಳಕ್ ಬಂದೆ. ಓ ಆಯ್ತು ಮೇಡಮ್, ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀನಿ ಮೇಡಮ್. ಛೇ, ಇಲ್ಲಿ ಯಾರಾದ್ರೂ ಒಬ್ರು ಬರ್ತಾನೆ ಇರ್ತಾರೆ ಕಣ. ನಾನು ಅವಳಿಗೆ ಇಲ್ಲಿ ಶೂಟ್ ಮಾಡೋದು ಸೇಫ್ ಅಲ್ಲ ಅನ್ಸುತ್ತೆ. ಮತ್ತೆ ಈಗೇನ್ ಮಾಡೋದು? ನಾವು ಅವಳನ್ನ ಇಲ್ಲಿಂದ ಎಲ್ಲಿಗಾದ್ರೂ ಎತ್ತಾಕೊಂಡು ಹೋಗಿ ಅವಳ ಕತೆನ ಮುಗಿಸ್ಬೇಕು. ಅದು ಅವಳ ಗಂಡ ಇಲ್ಲಿ ಬರೋದಕ್ಕಿಂತ ಮುಂಚೆನೆ ಆಗ್ಬೇಕು. ಸರಿ, ಹಾಗೆ ಮಾಡೋಣ. ಯಾರ್ ಬೇಕಿತ್ತು? ಅದು ಗುರುಗಳನ್ನ ನೋಡ್ಬೇಕಾಗಿತ್ತು. ಗುರುಗಳಿಗೆ ಪೂಜೆಯಲ್ಲಿದ್ದಾರೆ. ನಾನು ಅಭಯ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಹೌದಾ? ಸರಿ, ಹೇಳ್ತೀನಿ, ಒಂದ್ ನಿಮಿಷ. ಗುರುಗಳೇ, ನಿಮ್ಮನ್ನ ನೋಡೋಕೆ ಅಭಯ್ ಅಂತ ಯಾರೋ ಹುಡ್ಕೊಂಡ್ ಬಂದಿದ್ದಾರೆ ಗುರುಗಳೇ. ಒಳಗ್ ಕಳ್ಸು. ಗುರುಗಳು ಬರಕ್ ಹೇಳಿದ್ದಾರೆ, ನೀವು ಹೋಗ್ಬೋದು. ನಮಸ್ಕಾರ ಗುರುಗಳೇ. ಕೂತ್ಕೊಳ್ಳಿ. ಡಾಕ್ಟರ್ ರವೀಂದ್ರ ಅವರು ಹೇಳ್ ಕಳಿಸಿರೋರು ನೀವೇ ತಾನೇ? ಹಾ, ಹೌದು. ಇದು ಅವಳ ರಿಪೋರ್ಟ್. ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದನ್ನ ಮಾಹಿತಿಗೋಸ್ಕರ ತರಿಸ್ಕೊಂಡಿರೋದು ಅಷ್ಟೇ. ಇದ್ರ ವಿವರನೆಲ್ಲ ನಾನು ಡಾಕ್ಟರ್ ಜೊತೆ ಸಂಪೂರ್ಣವಾಗಿ ಮಾತಾಡಿದ್ದೀನಿ. ಗುರುಗಳೇ, ಮೆಡಿಕಲ್ ಸೈನ್ಸಲ್ಲಿ ಇದಕ್ಕೆ ಪರಿಹಾರನೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಹಾಗಾಗಿ ಇಲ್ಲಿ ಹುಷಾರಾಗುತ್ತೆ ಅನ್ನೋ ನಂಬಿಕೆಯಿಂದ ಕರ್ಕೊಂಡು ಬಂದಿದ್ದೀನಿ. ಎಲ್ಲ ಆ ವೈದ್ಯರ ವೈದ್ಯ ನಾರಾಯಣನ ಇಚ್ಛೆ. ಎಲ್ಲಕ್ಕೂ ಮೂಲ ಅವನೇ. ಅದಕ್ಕೆ ತಾನೇ ಹೇಳೋದು ವೈದ್ಯೋ ನಾರಾಯಣೋ ಹರಿಹಿ ಅಂತ. ಈ ಬ್ರಹ್ಮಾಂಡದೊಳಗೆ ಭಗವಂತ ಏನೇ ಸಮಸ್ಯೆನ ಸೃಷ್ಟಿ ಮಾಡಿದ್ರೂನು ಅದಕ್ಕೆ ಪರಿಹಾರ ಕೂಡ ಬ್ರಹ್ಮಾಂಡದೊಳಗೆ ಇಟ್ಟಿರ್ತಾನೆ. ಅದನ್ನ ನಾವು ಹುಡುಕೋಬೇಕು ಅಷ್ಟೇ. ಅಂಥ ಒಂದು ಹುಡುಕಾಟನೇ ನಿಮ್ಮನ್ನ ಇಲ್ಲಿಗೆ ಕರೆ ತಂದಿರೋದು. ಗುರುಗಳೇ,
ಡಾಕ್ಟರ್ ಹತ್ರ ಮಾತಾಡ್ದಾಗ್ಲೂ ಕೂಡ ಇದಕ್ಕೆ ಪರಿಹಾರ ಇಲ್ಲ ಅಂತ ಹೇಳಿದ್ರು. ಗಂಗೆಗಾಗಿರೋ ಸಮಸ್ಯೆ ಆದ್ರೂ ಏನು? ಇದು ಹೃದಯ ಸಂಬಂಧಿ ವ್ಯಾಧಿ. ನಿಮ್ಮ ಕುಟುಂಬದಲ್ಲಿ ಯಾರಿಗೇ ಆದ್ರೂ ಸರಿ, ಅದು ನಿಮ್ಮ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮುತ್ತಜ್ಜ, ಮುತ್ತಜ್ಜಿ, ಹೀಗೆ ಯಾರಿಗೇ ಇದ್ರೂ ಕೂಡ 500 ವರ್ಷಗಳವರೆಗೆ ಇದು ಸಂಚರಿಸುತ್ತೆ. ಇದನ್ನ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಜೀನ್ಸ್ ಅಂತಾರಲ್ಲ, ಅದು. ಇದು ಹೃದಯ ಕವಟದ ಅಪಧಮನಿಯ ಗೋಡೆಯ ಮೇಲೆ ಅತಿಯಾದ ಒತ್ತಡ ಬಿದ್ದು ಹೃದಯದಿಂದ ಮೆದುಳಿಗೆ ಸಂಪರ್ಕ ಕಲ್ಪಿಸೋ ಒಂದು ನರ ಬಲಹೀನವಾಗಿದೆ. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ? ದುರ್ಬಲ ಆಗಿರೋ ನರನ ಶಕ್ತಿಶಾಲಿಗೊಳಿಸ್ಬೇಕು. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಉದ್ದೀಪನಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಆ ನರಕ್ಕೆ ಏನಾದ್ರೂ ತೊಂದರೆ ಆದ್ರೆ ಹೃದಯ ಅದರ ಬಡಿತವನ್ನೇ ನಿಲ್ಲಿಸಬಹುದು. ರಕ್ತ ಪರಿಚಲನೆ ಅಂದರೆ ಹೃದಯ ಇಡೀ ದೇಹದ ರಕ್ತವನ್ನ ಪಂಪ್ ಮಾಡ್ತಾ ಇರುತ್ತೆ ಅಲ್ವಾ, ಆ ಪ್ರಕ್ರಿಯೆ ಕೂಡ ನಿಂತು ಹೋಗಬಹುದು. ಹೃದಯ ಮತ್ತು ಮೆದುಳಿನ ನಡುವಿನ ಸಂಪರ್ಕ ಏನಾದರೂ ಕಡಿದ್ರೆ ಅದರಿಂದ ಬೇರೆ ಅಂಗಗಳು ಕೂಡ ಶಕ್ತಿಹೀನವಾಗಬಹುದು, ನಿಷ್ಕ್ರಿಯವಾಗಬಹುದು. ಹೃದಯನೇ ನಿಂತ್ರೆ ದೇಹ ಉಳಿದು ಏನ್ ಪ್ರಯೋಜನ? ಗುರುಗಳೇ, ಇದಕ್ಕೆ ಚಿಕಿತ್ಸೆ? ಕಾಯಕಲ್ಪ ಚಿಕಿತ್ಸೆ.